Hello everyone, welcome back you all into the CAD Design in Kannada YouTube ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ವಿಡಿಯೋಸ್ ಅನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಮಾಸ್ಟರ್ ಕ್ಯಾಮ್ ಅಂದರೆ ಏನು? ಸೊ ನೋಡಿ ಸ್ನೇಹಿತರೆ, ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವಂತಹ ಪ್ರತಿಯೊಬ್ಬರು ಈ ಒಂದು ಮಾಸ್ಟರ್ ಕ್ಯಾಮ್ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಸೊ ಯಾಕಂದರೆ ಇಂಡಸ್ಟ್ರೀಸಲ್ಲಿ ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಆಗಿರುವಂತಹ ಸಾಫ್ಟ್ವೇರ್ ಬಂದು ಮಾಸ್ಟರ್ ಕ್ಯಾಮ್. ಸೊ ಮಾಸ್ಟರ್ ಕ್ಯಾಮ್ ಅನ್ನೋದು ಒಂದು CNCಗೆ ಬೇಕಾಗಿರುವಂತಹ G ಕೋಡ್ ಆ್ಯಂಡ್ M ಕೋಡನ್ನು ಆಟೋಮೆಟಿಕ್ ಆಗಿ ಜನರೇಟ್ ಮಾಡಿ ಕೊಡುವಂತಹ ಒಂದು ಸಾಫ್ಟ್ವೇರ್. ಸಪೋಸ್ ನಾನು ನೋಡಿ ಕ್ಯಾಟಿಯಾ, ಆಟೋಕ್ಯಾಡ್ ಬಂದು ನಾವು ನಮ್ಮ ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ 2D ಡ್ರಾಯಿಂಗ್ಗೋಸ್ಕರ ಮೋಸ್ಟ್ ಆಫ್ ಟೈಮ್ ಯೂಸ್ ಮಾಡ್ತೀವಿ, ರೈಟ್? 2D ಡ್ರಾಯಿಂಗನ್ನು ಡ್ರಾ ಮಾಡೋದಕ್ಕೆ ಸಮ್ಟೈಮ್ಸ್ 3Dಗೋಸ್ಕರನೇ ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡಿರ್ತೀವಿ 2D ಡ್ರಾಯಿಂಗನ್ನು. ಸೊ 2D ಡ್ರಾಯಿಂಗ್ ಬಂದು ನಮಗೆ 3Dಗೆ ಕನ್ವರ್ಟ್ ಆಗುತ್ತೆ. ಸೊ 3D ಮಾಡೆಲ್ ನಮಗೆ ಔಟ್ಪುಟ್ ಬರಬೇಕಲ್ಲ, ಜಸ್ಟ್ ನೀವು ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡಿದರೆ ನಮಗೆ ಅದು ಯೂಸ್ಫುಲ್ ಆಗುತ್ತೆ, ಆ ಪ್ರಾಡಕ್ಟ್ ಯೂಸ್ ಆಗಲ್ಲ. ಸೊ ಆ ಪ್ರಾಡಕ್ಟ್ ನಮಗೆ ಔಟ್ಪುಟ್ ಬರಬೇಕಂದ್ರೆ ನಾವು ಮಷಿನಿಂಗ್ ಮಾಡಬೇಕು. ಸೊ ಅಲ್ಲಿ ಏನು ಡಿಸೈನಿಂಗ್ ಮಾಡಿರ್ತೀವಲ್ಲ ಅದೇ ರೀತಿ ನಾವು ಮಷಿನಿಂಗನ್ನು ಮಾಡಬೇಕು. ಸೊ ಮಷಿನಿಂಗ್ ಮಾಡ್ಬೇಕಂದ್ರೆ ನಾವು ಕೆಲವೊಂದಿಷ್ಟು ಸಿಂಪಲ್ ಸ್ಟೆಪ್, ಸಪೋಸ್ ಫಾರ್ ಎಕ್ಸಾಂಪಲ್ ಫೇಸಿಂಗ್ ಆಪರೇಷನ್, ಟರ್ನಿಂಗ್, ಡ್ರಿಲ್ಲಿಂಗ್, ಈ ರೀತಿ ಸಿಂಪಲ್ ಆಗಿರೋದು ನಾವು ಮ್ಯಾನ್ಯುವಲಿ ಪ್ರೋಗ್ರಾಮ್ ಬರಿಬೋದು. ಸೊ ಮ್ಯಾನ್ಯುವಲ್ ಅಂದರೆ ನಾವು ಆಲ್ರೆಡಿ ಕಾಲೇಜ್ ಲೆವೆಲಲ್ಲಿ ಕಲ್ತಿದ್ದೀವಿ, ಸೊ ಡಿಪ್ಲೊಮಲ್ಲಿ ಕಲ್ತಿದ್ದೀವಿ, ಅದೇ ರೀತಿ ಇಂಜಿನಿಯರಿಂಗ್ ಕೂಡ ನಾವು ಕಲ್ತಿದ್ದೀವಿ, ರೈಟ್? ಆದರೆ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಲ್ಸ್, ನೋಡಿ ಪಿಸ್ಟನ್ ಆಗಿರಲಿ ಆ್ಯಂಡ್ ಇಂಜಿನ್ ಆಗಿರಲಿ, ಇಂಜಿನ್ ಕಾಂಪೋನೆಂಟ್ಸ್, ಏರೋಸ್ಪೇಸ್ ಕಾಂಪೋನೆಂಟ್ಸ್, ರೈಟ್? ಸೊ ಇಂಥ ಕೆಲವೊಂದಿಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತಹ ಮಾಡಲ್ಸನ್ನು ನಾವು ಬೈ ಹ್ಯಾಂಡ್ ಪ್ರೋಗ್ರಾಮ್ ಮಾಡೋದಕ್ಕೆ ಆಗಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಇಲ್ಲಿ ಇಂಡಸ್ಟ್ರೀಸಲ್ಲಿ ಕ್ಯಾಮ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ. ಕ್ಯಾಡ್ ಬೇರೆ, ಕ್ಯಾಮ್ ಬೇರೆ. ಸೊ ಕ್ಯಾಡ್ ಸಾಫ್ಟ್ವೇರ್ ಬಂದು ನಾವು 2D ಡ್ರಾಯಿಂಗ್ ಡ್ರಾ ಮಾಡೋದಕ್ಕೆ, 3D ಮಾಡಲ್ಸನ್ನು ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಕ್ಯಾಮ್ ಬಂದು ನಾವು ಅದನ್ನು ಔಟ್ಪುಟ್ ಮಾಡಬೇಕಂದ್ರೆ ನಮಗೆ CNC ಮಷೀನಿಗೆ ಬೇಕಾಗಿರುವಂತಹ G ಕೋಡ್ ಆ್ಯಂಡ್ M ಕೋಡನ್ನು ಜನರೇಟ್ ಮಾಡಿಕೊಡ್ತವೆ, ರೈಟ್? ಸೊ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಕ್ಯಾಮ್ ಸಾಫ್ಟ್ವೇರ್ ಅಂದರೆ ಮಾಸ್ಟರ್ ಕ್ಯಾಮ್. ಸೊ ಮಾಸ್ಟರ್ ಕ್ಯಾಮ್ ಇವಾಗ ಆಲ್ ಓವರ್ ಇಂಡಿಯಾ ಆ್ಯಂಡ್ ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಬಹಳಷ್ಟು ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಇದು. ಸೊ ಯಾಕಂದರೆ ಲೋ ಕಾಸ್ಟಲ್ಲಿ ಲೈಸೆನ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಈ ಮಾಸ್ಟರ್ ಕ್ಯಾಮಲ್ಲಿ ಹೈ ಕಾಂಪ್ಲಿಕೇಟೆಡ್ ಪ್ರೊಫೈಲ್ಸನ್ನು ಕೂಡ ನಾವು ಮಷೀನಿಂಗ್ ಮಾಡ್ಬೋದು. ಹೈ ಕಾಂಪ್ಲಿಕೇಟೆಡ್ ಪ್ರೊಫೈಲ್ ಅಂದರೆ ಸ್ಟೀಮ್ ಟರ್ಬೈನ್ ಬ್ಲೇಡ್. ಸೊ ಸ್ಟೀಮ್ ಟರ್ಬೈನ್ ಬ್ಲೇಡ್ ನೋಡಿ ನಮಗೆ ಫುಲ್ ಟ್ವಿಸ್ಟ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಏರೋಸ್ಪೇಸ್ ಕಾಂಪೊನೆಂಟ್ಸ್ ಕೂಡ ನಾವು ಸಿಂಪಲ್ ಆಗಿ ಇಲ್ಲಿ ಮಷೀನಿಂಗನ್ನು ಮಾಡಬಹುದು. ಸೊ ಆ ಒಂದು ರೀಸನ್ಗೋಸ್ಕರ ನೀವು ಮಾಸ್ಟರ್ ಕ್ಯಾಮನ್ನು ಕಲೀಲೇಬೇಕು. ಸೊ ನೀವು ನೋಡಿ ಈಗ ಆಲ್ರೆಡಿ ಇಂಜಿನಿಯರಿಂಗು ಡಿಪ್ಲೊಮಾ ಕಂಪ್ಲೀಟ್ ಆದ ತಕ್ಷಣ ಇಂಡಸ್ಟ್ರೀಸಲ್ಲಿ ಹೋಗ್ತೀರಿ, ಅಲ್ಲಿ CNC ಮಷಿನ್ಸ್ ಎಲ್ಲ ನೀವು ನೋಡ್ತೀವಿ. CNC ಮಷಿನ್ ಕಾಮನ್ ಪ್ರೊಡಕ್ಷನಲ್ಲಿ ಇವಾಗ, ರೈಟ್? ಸೊ CNC ಮಷೀನಿಗೆ ಪ್ರೋಗ್ರಾಮರ್ ಅಂತೇಳಿ ಒಬ್ರು ಇರ್ತಾರೆ, ರೈಟ್? ಪ್ರೋಗ್ರಾಮರ್. ಸೊ ನೀವು ಕೂಡ ಆ ಒಂದು ಪ್ರೋಗ್ರಾಮರ್ ಆಗಬೇಕಂದ್ರೆ ಈ ಒಂದು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ನ ಕಲಿಬೇಕು. ಸೊ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ನೀವು ಔಟ್ ಸೈಡಲ್ಲಿ ಕಲಿಬೇಕಂದ್ರೆ ನಿಮಗೆ ಮಿನಿಮಮ್ 20,000 to 25,000 ಬೇಕಾಗುತ್ತೆ. ಬಟ್ ಈ ಒಂದು ಮಾಸ್ಟರ್ ಕ್ಯಾಮ್ ಅನ್ನೋದು ಅಷ್ಟೊಂದು ಕಾಸ್ಟ್ಲಿನ ಕಲಿಯೋದಕ್ಕೆಂದರೆ ಇಲ್ಲ. ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ಟೂಲ್. ನೀವು ಬೇಸಿಕ್ ಸಿಂಪಲ್ ಆಗಿ ಕಲಿಬೋದು ಮಾಸ್ಟರ್ ಕ್ಯಾಮನ್ನು. ನಿಮಗೆ ಡ್ರಾಯಿಂಗ್ ರೀಡಿಂಗ್ ಕೂಡ ಬೇಕಾಗಿಲ್ಲ ಆ್ಯಂಡ್ ಅದೇ ರೀತಿ ಮಾಡಲ್ ಡಿಸೈನಿಂಗ್ ಮಾಡಬೇಕು, ಹೈ ಕಾಂಪ್ಲಿಕೇಟೆಡ್ ಡಿಸೈನರ್ ಥರನೂ ಬೇಕಾಗಿಲ್ಲ. ನಿಮಗೆ ಜಸ್ಟ್ ಬೇಸಿಕ್ ನಾಲೆಜ್ ಇದ್ರೆ ಸಾಕು, CNCಯ ಒಂದು ಬೇಸಿಕ್ ನಾಲೆಜ್ ಇದ್ರೆ ಸಾಕು, ನೀವು ಮಾಸ್ಟರ್ ಕ್ಯಾಮ್ ಪ್ರೋಗ್ರಾಮರ್ ಆಗ್ಬೋದು. CNC ಪ್ರೋಗ್ರಾಮರ್ ಆಗ್ಬೋದು. ಸೊ ನೀವು ಯಾರಾದರೂ CNC ಪ್ರೋಗ್ರಾಮರ್ ಆಗ್ಬೇಕಂದ್ರೆ ನೀವು ಕಾಣ್ತಿರುವಂತಹ ನಂಬರಿಗೆ ಕಾಲ್ ಮಾಡಿ, ಡೈರೆಕ್ಟ್ ನನ್ನ ಜೊತೆ ಮಾತನಾಡಿ. ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಯಾಕೆ ಮಾಡಿದಂದರೆ, ಸೊ ನಾನು ಆ ಒಂದು ಇಂಡಸ್ಟ್ರೀಸಲ್ಲಿ ಅನುಭವಿಸಿ ಬಂದಿದ್ದೇನೆ. ಸೊ ನಾವು ಕಂಟಿನ್ಯೂಸ್ ಮಷೀನಿಂಗ್ ಅಂದರೆ ಮಷಿನ್ ಕಡೆಯೇ ಕೆಲಸ ಮಾಡ್ತಾ ಇರ್ತೀವಿ. ಬಟ್ 12 hours ಡ್ಯೂಟಿ ಇರುತ್ತೆ, 8 hours ಡ್ಯೂಟಿ ಇರುತ್ತೆ, ಡಿಫ್ರೆಂಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ಒಂದು ರೀಸನ್ಗೋಸ್ಕರ ಈ ಒಂದು ರೆಕಾರ್ಡೆಡ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಡೈರೆಕ್ಟಾಗಿ ಮಾತನಾಡಿ. ಸೊ ನಿಮಗೆ ಕೇವಲ 6,000ರಿಂದ 8,000 ಆ್ಯಂಡ್ 3,000ಗೆ ಬೇಸಿಕ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. 3,000, 8,000 ಆ್ಯಂಡ್ 6,000 ಲೈವ್ ಕ್ಲಾಸಸ್ ಬೇಕಂದರೆ ಅದಕ್ಕೆ ಸಪ್ರೇಟ್ ಅಮೌಂಟ್ ಇದೆ. ನನ್ನ ಜೊತೆ ಡೈರೆಕ್ಟಾಗಿ ಮಾತನಾಡಿ, ಐ ವಿಲ್ ಗೈಡ್ ಯು. ಓಕೆ, ಸೊ ಥ್ಯಾಂಕ್ ಯು.